ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಸೊ ಗೈಸ್, ನಿನ್ನೆ ನೈಟು ಲೇಟಾಗಿ ಬಂದ್ವಿ. ನೈಟ್ ಅಲ್ಲ, ಬೆಳಗ್ಗೆನೇ ಬಂದಿದ್ದು. ಆಲ್ಮೋಸ್ಟಲ್ಲು 3:30 ಆಗಿತ್ತು. ಮತ್ತು ನಾವೆಲ್ಲ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಬಂದುಬಿಟ್ಟು 4-4:15 ಆಗ್ತಾ ಬಂದಿತ್ತು. ಆ ಟೈಮಲ್ಲಿ ಮಲ್ಕೊಂಡು ಮತ್ತು ಬೆಳಗ್ಗೆ 7 ಗಂಟೆಗೆ ಎದ್ದುಬಿಟ್ಟೆ. ಎದ್ದು ಬ್ರೇಕ್ಫಾಸ್ಟು ತಿಂಡಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ತಿರ್ಗಾ ತಿಂಡಿ ತಿಂದ್ಕೊಂಡು ಮತ್ತೆ ರಿಟರ್ನ್ ಮಲ್ಕೊಂಡಿದ್ದು. 12 ಗಂಟೆಗೆ ಮಲ್ಕೊಂಡಿದ್ದೆ. ಇವಾಗ ಮತ್ತೆ ಎದ್ದಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 1:30 ಮಧ್ಯಾಹ್ನ. ಸೊ ಲೈಟು ಇಲ್ಲ. ಬನ್ನಿ, ಇವಾಗ ಅಡುಗೆ ಮಾಡಬೇಕು ಊಟ ಮಾಡೋದಕ್ಕೆ. ಮತ್ತು ಸಂಜೆ ನನಗೆ ಒಂದು ಕ್ಲಾಸ್ ಇದೆ. ಸಂಜೆ ಕ್ಲಾಸ್ಗೋಸ್ಕರ ಏನಾದರೂ ರೆಡಿ ಮಾಡಬೇಕಲ್ಲ. ಅಷ್ಟೊತ್ತಿಗೆ ಊಟ ಎಲ್ಲ ಮಾಡಿಕೊಂಡು ಸಂಜೆ ಕ್ಲಾಸು ಮತ್ತು ರೆಡಿ ಆಗಬೇಕು. ಸೊ ಗೈಸ್, ಬನ್ನಿ ಅಡುಗೆ ಮಾಡೋಣ. ಇವತ್ತು ಅಡುಗೆ ನಿಮ್ಮ ಜೊತೆ. ಸೊ ಗೈಸ್, ಏನು ಗೊತ್ತಾ, ಇವತ್ತು ಅಡುಗೆ ನಿಮ್ಮ ಜೊತೆ ಮಾಡ್ತಿದ್ದೀನಿ. ಗೊತ್ತಿಲ್ಲ, ರಾತ್ರಿ ಲೇಟಾಗಿ ಬಂದು ಲಾಗ್ನ ಎಡಿಟ್ ಕೂಡ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಹಾಗೆ ಮಲ್ಕೊಬಿಟ್ಟೆ. ಮತ್ತು ಅದನ್ನು ಆಮೇಲೆ 7 ಗಂಟೆಗೆ ಎದ್ನಲ್ಲ, 7 ಗಂಟೆಯಿಂದ ಅದನ್ನು ಎಡಿಟ್ ಮಾಡಿ ಎಕ್ಸ್ಪೋರ್ಟ್ಗೆ ಹಾಕಿ ತಿಂಡಿ ಎಲ್ಲ ಮಾಡಿಕೊಂಡು ರಿಟರ್ನ್ 12 ಗಂಟೆಗೆ ಮಲ್ಕೊಂಡಿದ್ದು. 1:30 ಆಗ್ತಾ ಬಂತು. ಇವಾಗ 1:30ಗೆ ಎದ್ದಿದ್ದೀನಿ. ನಿದ್ದೆ ಆಗಿಲ್ಲ, ಪರವಾಗಿಲ್ಲ. ನೈಟ್ ನನಗೇನು ಬೇರೆ ಕೆಲಸ ಇಲ್ಲ, ನಿದ್ದೆ ಮಾಡೋದೇ ಒಂದು ದೊಡ್ಡ ಕೆಲಸ ಆಗೋಗಿದೆ. ಕ್ರಿಕೆಟ್ ಕೋಚಿಂಗ್ ಕೊಡೋಕ್ಕೆ ಬಂದಾಗಿಂದ. ಸೊ ಮುಂಚೆ ಎಲ್ಲ ಗೊತ್ತಿದೆ, ನಾನು ಜೊಮ್ಯಾಟೊ ಡೆಲಿವರಿ ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲೆಲ್ಲ ಸ್ವಲ್ಪ ನೈಟೆಲ್ಲ ಎದ್ದಿರ್ತಿದ್ದೆ, ರೂಢಿ ಇತ್ತು. ಬಟ್ ತುಂಬ ದಿವಸ ಆದಮೇಲೆ ನಿನ್ನೆ ಜಾಸ್ತಿ ಹೊತ್ತೆದ್ದಿದ್ದೆ. ಲೇಟಾಗಿ ಮಲ್ಕೊಂಡಿದ್ದಂದರೆ ನಿನ್ನೆನೇ. ಮುಂಚೆ ಎಲ್ಲ 3 ಗಂಟೆ 4 ಗಂಟೆಗೇ ಮಲಗ್ತಾ ಇದ್ದಿದ್ದು ಜೊಮ್ಯಾಟೊ ಮಾಡಬೇಕಾದ್ರೆ. 12 ಗಂಟೆ 10 ಗಂಟೆವರೆಗೂ ಜೊಮ್ಯಾಟೊ ಮಾಡಿ ಆ ಟೈಮಿಂದ ಬಂದು ರೂಮ್ಗೆ ಊಟ ಮಾಡಿ ರಾತ್ರಿ ಎಲ್ಲ ಫೋನ್ ನೋಡ್ಕೊಂಡು ಕೂರ್ತಿದ್ದೆ. ತುಂಬಾ ಬ್ಯಾಡ್ ಹ್ಯಾಬಿಟ್ಸ್ ಆಗೋಗಿತ್ತದು. ಯಾವ ರೀತಿ ಅಂದರೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೇಳೋದು, ಜೊಮ್ಯಾಟೊ ಮಾಡೋಕ್ಕೆ ಹೋಗೋದು. ಆರ್ಡ್ರಸ್ಸು ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ, ಸರಿಯಾಗಿ ಅಮೌಂಟ್ ಆಗ್ತಾ ಇರಲಿಲ್ಲ. ಗಾಡಿ ಬೇರೆ ಬಾಡಿಗೆ ತೊಗೋತಿದ್ದೆ. ಆ ಗಾಡಿದು ಬಾಡಿಗೆನಾದರೂ ಕಟ್ಟೋಷ್ಟಾಗಲಿ ಅಂತ ಹೋಗೋದು ಬೆಳಿಗ್ಗೆ 6 ಗಂಟೆಗೆದ್ದು. ಬೆಳಿಗ್ಗೆ 6 ಗಂಟೆಗೆದ್ದು ಹೋದರೂ ಕೂಡ ರಾತ್ರಿ 10 ಗಂಟೆವರೆಗೂ ಆಗ್ತಿದ್ದಿದ್ದು ಬರೀ 1,200 ಆ ಥರ. ಕೆಲವೊಂದು ದಿವಸ ಅದೂ ಆಗ್ತಿರಲಿಲ್ಲ. ಅಂಥ ಟೈಮಲ್ಲಿ 12 ಗಂಟೆವರೆಗೂ ಮಾಡ್ತಿದ್ದೆ. ಮತ್ತು ಆಮೇಲೆ ಪಿ ಜಿಗೆ ಹೋಗಿ ಊಟ ಮಾಡಿ ಲೈಕ್ ಎಲ್ಲ ಮಾಡೋಷ್ಟೊತ್ತಿಗೆ 1 ಗಂಟೆ ಆಗಿಬಿಡೋದು. ಕೆಲವೊಂದು ದಿವಸ ಪಿ ಜಿಲಿ ಊಟನೂ ಇರ್ತಾ ಇರಲಿಲ್ಲ. ಯಾವುದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು ಏನೇನೋ ತಗೋಗಿಟ್ಟಿರ್ತಿದ್ದೆ ತಿನ್ನೋಕ್ಕೆ, ಊಟ ಇನ್ ಕೇಸ್ ಖಾಲಿ ಆದರೆ ಅಂತ. ಪಿ ಜಿಲೆಲ್ಲ 12 ಗಂಟೆವರೆಗೂ ಇರೋಲ್ಲ, 9:30 10 ಗಂಟೆ ಎಲ್ಲ ಖಾಲಿ ಆಗಿಬಿಡ್ತಿತ್ತು. ಆ ಥರ ಊಟ ಎಲ್ಲ ಮಾಡಿ ನೈಟೆಲ್ಲ ಫೋನ್ ನೋಡ್ಕೊಂಡು ಕೂರೋದು, ಕಂಟೆಂಟ್ ಬರೆಯೋದು, ಆ ಥರ ಮಾಡ್ತಿದ್ದೆ. ಮಾಡಿಕೊಂಡು 3 ಗಂಟೆವರೆಗೂ ಕೂರ್ತಿದ್ದೆ. 3 ಗಂಟೆಯಿಂದ ಮಲ್ಕೊಂಡು ಮತ್ತೆ 6 ಗಂಟೆಗೆ ಹೇಳ್ತಿದ್ದೆ. 6 ಗಂಟೆಗೆ ಎದ್ದು ಮತ್ತೆ ಜೊಮ್ಯಾಟೊ ಮಾಡೋಕ್ಕೆ ಹೋಗ್ತಿದ್ದೆ. ಯಾವಾಗ ನಿದ್ದೆ ಬರುತ್ತೋ ಆವಾಗ ಜೊಮ್ಯಾಟೊ ಡೆಲಿವರಿನ ಬಿಟ್ಟು ರೂಮ್ಗೆ ಹೋಗಿ ಮಲ್ಕೊಳ್ಳೋದು. ಯಾವಾಗ ವೀಡಿಯೋ ಮಾಡಬೇಕು, ಕಂಟೆಂಟ್ನ ರೆಡಿ ಮಾಡಬೇಕು ಅನ್ಸುತ್ತೋ ಆವಾಗ ಹೋಗಿ ರೆಡಿ ಮಾಡೋದು. ಆ ಥರ ಒಂದು ಪ್ರಾಪರ್ ಟೈಮಿಂಗ್ ಇರಲಿಲ್ಲ. ಈ ಟೈಮ್ಗೆ ಹೋಗ್ತೀನಿ, ಟೈಮ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮನ್ಸಿಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ತಿದ್ದೆ. ನಂಗೆ ಹೆಂಗೆ ತೋಚುತ್ತೋ ಹಂಗೆ ಮಾಡ್ತಿದ್ದೆ. ಯಾರು ಹೇಳೋರು ಇರಲಿಲ್ಲ, ಯಾರು ಕೇಳೋರು ಇರಲಿಲ್ಲ. ಸೊ ಇಲ್ಲಿ ಕೋಚಿಂಗ್ ಬಂದಮೇಲೆ ಒಂದು ಟೈಮ್ ಇದೆ, ಆ ಟೈಮಲ್ಲಿ ಕೆಲಸ ಮಾಡ್ತೀನಿ. ಉಳಿದಿರೋ ಟೈಮಲ್ಲಿ ನಿದ್ದೆನೆ. ಅದು ಬಿಟ್ಟರೆ ನನಗೇನು ಕೆಲಸ, ಅದು ಒಂದೇ. ಇವಾಗ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಿದೆ. ಫ್ಯಾಟೆಲ್ಲ ಜಾಸ್ತಿ ಬಂದಿದೆ ನನಗೆ. ಇತ್ತೀಚೆಗೆ ಲಾಸ್ಟ್ 15-20 ಡೇಸಲ್ಲಿ ಅದು ಫೀಲ್ ಆಗ್ತಿದೆ, ಫ್ಯಾಟ್ ಜಾಸ್ತಿ ಆಗಿದೆ ಅಂತ, ದಪ್ಪ ಆಗಿದ್ದೀನಿ ಅಂತ.
ಅದಕ್ಕೋಸ್ಕರ ಫಿಟ್ನೆಸ್ ಎಲ್ಲ ಮಾಡಬೇಕು. ಫಿಟ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೇಕು. ಹೊಸ ವರ್ಷ ಅಂತಲ್ಲ, ನಂಗೆ ಯಾವಾಗ ಯಾವಾಗ ಫೀಲ್ ಆಗುತ್ತೋ ಆ ಟೈಮಲ್ಲೆಲ್ಲ ನಾನು ಫಿಟ್ನೆಸ್ಸು, ರನ್ನಿಂಗು, ಜಾಗಿಂಗ್ ಎಲ್ಲ ಮಾಡಿ ಅದನ್ನು ಕಡಿಮೆ ಮಾಡ್ತಿದ್ದೆ. ಆವಾಗೆಲ್ಲ ಏನೂ ಇರಲಿಲ್ಲ, ಝೊಮ್ಯಾಟೊ ಕೆಲಸ ಇತ್ತು ಆ ಥರ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೆ. ಬಟ್ ಇವಾಗ ಕೋಚ್ ಆಗಿ ಒಂದು ಅಕಾಡೆಮಿಲಿ ಕೆಲಸ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ನಾನು ಪ್ರೊಫೆಷ್ನಲ್ ಥರ ಕಾಣಿಸ್ಕೋಬೇಕು. ಪ್ರೊಫೆಷ್ನಲ್ ಥರ ಎಲ್ರಿಗೂ ಅನ್ನಿಸ್ಬೇಕು, ಈ ಪ್ರೊಫೆಷ್ನಲ್ ಕೋಚ್ ಥರ ಇದ್ದಾರೆ ಇವರು ಅಂತ. ಸೊ ಆ ಕಾರಣಕ್ಕೆ ನಾನು ಫಿಟ್ಟಾಗಿದ್ದರೆ ಅದನ್ನು ಇನ್ಸ್ಪಿರೇಷನ್ ತೊಗೊಂಡು ಅಥವಾ ಅದರಿಂದ ಮೋಟಿವೇಟ್ ಆಗಿ ಸ್ಟೂಡೆಂಟ್ಸು ಫಿಟ್ ಆಗ್ಬೋದು. ಫಿಟ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸ್ಟಾರ್ಟ್ ಮಾಡ್ತೀನಿ ಅಂತ ಕನ್ಫರ್ಮ್ ಇಲ್ಲ, ಬಟ್ ಮಾಡ್ತೀನಿ. ನೋಡೋಣ ಏನಾಗ್ತೀನಿ ಅಂತ. ಬಟ್ ಇವಾಗ ಸದ್ಯಕ್ಕೆ ಅಡುಗೆ ಮಾಡಬೇಕು. ಟೊಮೆಟೊ ಮತ್ತು ಈರುಳ್ಳಿನ ಹೋಳಿದ್ದೀನಿ, ಲೈಕ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂತ ನನಗೂ ಗೊತ್ತಿಲ್ಲ. ಸೊ ಪಾಸ್ತಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಮಧ್ಯಾಹ್ನ ಊಟಕ್ಕೆಲ್ಲ ಪಾಸ್ತಾ ಮಾಡ್ತಾರಾ ಅಂತ ಕೇಳಕ್ಕೆ ಹೋಗಬೇಡಿ. ಸೊ ಇದು ಬಂದುಬಿಟ್ಟು ತಿನ್ನಬೇಕು ಅಂತ ಅನಿಸಿದಾಗ ಏನು ತಿನ್ನಬೇಕು ಅನಿಸುತ್ತೆ ಅದನ್ನು ತಿಂದುಬಿಡಬೇಕು ಅಂತ. ನಿದ್ದೆ ಕರೆಕ್ಟಾಗಿ ಆಗಿಲ್ಲ, ಇವಾಗ ಹೊಟ್ಟೆ ಕೂಡ ಹಸ್ತಿಲ್ಲ. ಹೀಗಾಗಿ ಪಾಸ್ತಾ ಓಕೆ ಪರವಾಗಿಲ್ಲ ಅಂತ ಅನಿಸುತ್ತೆ. ನೋಡೋಣ, ಮತ್ತು ಸಂಜೆಗೆ ಏನಾದರೂ ಬೇರೆ ಚಪಾತಿನೋ ಅಥವಾ ಏನಾದರೂ ಮಾಡಿದ್ರೆ ಆಯಿತು. ಮಾಡೋಕ್ಕಾಗಿಲ್ಲ ಅಂದರೂ ಹೊರಗಡೆ ತಗೊಂಡು ತಿನ್ನೋಕೆ ಬರುತ್ತೆ. ಸೊ ಇನ್ನೊಂದೇನು ಅಂದರೆ, ಯಾರೂ ನಂಬಲ್ಲ ಇದನ್ನು ಹೇಳಿದ್ರು ಕೂಡ, ಹೊರಗಡೆ ಫುಡ್ನ ಟೋಟಲಿ ಅವಾಯ್ಡ್ ಮಾಡ್ತಾಯಿದ್ದೀವಿ ನಾವೇ ಅಡುಗೆ ಮಾಡ್ಕೊತಾ ಇರೋದ್ರಿಂದ. ಸೊ ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಹೊರಗಡೆ ಯಾವಾಗ ಬೇಕು ಅವಾಗ ಹೋಗಿ ತಿನ್ಕೊಬರ್ತಿದ್ದೆ. ಲೈಕ್ ಅದರಿಂದನೇ ಈ ನನಗೆ ಫ್ಯಾಟ್ ಬರೋಕ್ಕೆ ರೀಸನ್ನೇ ಅದು ಅಂತ ಅನಿಸುತ್ತೆ ನನಗೆ. ಅದು ಕರೆಕ್ಟಾಗಿರೋ ಫುಡ್ನ ತಿಂತಿರಲಿಲ್ಲ, ಏನೇನೋ ತಿನ್ನುವೆ, ಆಯಿಲಿ ಫುಡ್ಸು, ಫ್ರೈಡ್ ಫುಡ್ಸು ಜಾಸ್ತಿ ತಿನ್ನುವೆ. ಅದರಿಂದ ಸ್ವಲ್ಪ ದೂರ ಇದ್ದೀನಿ ಇವಾಗ ಸದ್ಯಕ್ಕೆ. ಬನ್ನಿ, ಇದನ್ನು ಪಾಸ್ತಾ ಆರ್ ರೈಸ್ ಎರಡರಲ್ಲಿ ಒಂದು ಮಾಡಬೇಕು. ಮಾಡಿಬಿಟ್ಟು ತಿಂದು ನಾನು ನಿಮಗೆ ಟ್ರೈನಿಂಗ್ ಟೈಮಲ್ಲಿ ಸಿಗ್ತೀನಿ. ಸೊ ಗೈಸ್, ಇವಾಗ ಸೆಷನ್ ಎಲ್ಲ ಮುಗಿದಿದೆ, ಕಂಪ್ಲೀಟ್ ಆಯಿತು. ಸರ್ ಬಂದಿದ್ದರು, ಸರ್ ಹತ್ರ ಮಾತಾಡ್ಕೊಂಡು ನಿಂತಿದ್ದೆ ಸ್ವಲ್ಪ ಹೊತ್ತು. ಹರಟೆ ಎಲ್ಲ ಹೊಡೆದ್ವಿ. ಹರಟೆ ಹೊಡೆದ್ಬಿಟ್ಟು ಇವಾಗ ರೂಮ್ ಒಳಗಡೆ ಬಂದಿದ್ದೀನಿ. ಸ್ವಲ್ಪ ಕೆಲಸ ಇದೆ. ಅದಕ್ಕೂ ಮುಂಚೆ ಅಡುಗೆ ಮಾಡಬೇಕು. ಅಡುಗೆ ಮಾಡಿ ಊಟ ಮಾಡಿ ಆಮೇಲೆ ಕೆಲಸ ಮಾಡ್ಕೋಬೇಕು. ಕೆಲಸ ಇದೆ ಅಂದರೆ ಬೇರೆ ಏನೂ ಇಲ್ಲ, ಕೆಲಸ ಇರೋದು ಇದೆ. ಇವಾಗ ನೀವೇನು ನೋಡ್ತಿರೋದಿರಲ್ಲ, ಇದನ್ನು ಎಡಿಟ್ ಮಾಡಬೇಕು. ಸೊ ನಿನ್ನೆ ಲಾಗು ಅಪ್ಲೋಡ್ ಆಗಿದೆ, ತುಂಬಾ ಫನ್ನಿ ಆಗಿದೆ. ಯಾರು ನೋಡಿಲ್ಲ ಹೋಗ್ಬಿಟ್ಟು ನಿನ್ನೆ ಲಾಗ್ನು ಕೂಡ ನೋಡಿ, ಚೆನ್ನಾಗಿರುತ್ತೆ. ತುಂಬಾ ಎಂಜಾಯ್ ಮಾಡಿದ್ದೀವಿ, ಫನ್ ಆಗಿತ್ತು. ಸ್ವಲ್ಪ ಕಲಿಯೋಕ್ಕೇನೋ ಸಿಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅದು ಲಾಗ್ನ ನೋಡ್ಕೊಂಬನ್ನಿ. ಮತ್ತು ಬನ್ನಿ, ಇವಾಗ ಅಡುಗೆ ಮಾಡಬೇಕು. ಅಡುಗೆ ಮಾಡಿಬಿಟ್ಟು ಊಟ ಮಾಡಿ ಸಿಗ್ತೀನಿ ನಿಮಗೆ.